ಆಲ್ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ಎಸ್ ಮೈಲಾರಿ, ಡೀಟೇಲ್ಸ್ ಕೊಡ್ತಾ ಇದ್ದ ಹಾಗೆ ಅತಿ ದೊಡ್ಡ ರಾಬರಿ ಕೇಸ್ ಹೇಗೆ ಬೆಳಕಿಗೆ ಬಂತು ಅನ್ನೋದೇ ರಣರೋಚಕ. ರಾಬರಿ ಬಳಿಕ ನಾಸಿಕ್ ಮೂಲದ ಸಂದೀಪ್ ಪಾಟೀಲ್ ಅನ್ನುವಂಥ ವ್ಯಕ್ತಿಯನ್ನ ಕಿಡ್ನ್ಯಾಪ್ ಮಾಡಲಾಗತ್ತೆ. ಬಿಲ್ಡರ್ ಕಿಶೋರ್ ಸಹಚರರು ಈ ಸಂದೀಪ್ ಪಾಟೀಲ್ ನನ್ನ ಅಪಹರಣ ಮಾಡಿದ್ರು ಅಂತ ಹೇಳಲಾಗತ್ತೆ. ಕಂಟೈನರ್ ಹೈಜಾಕ್ಗೆ ನೀನೇ ಕಾರಣ ಅಂತ ಈ ಸಂದೀಪ್ ಪಾಟೀಲ್ ಅನ್ನೋ ವ್ಯಕ್ತಿಗೆ ಹಿಂಸೆ ಕೊಟ್ಟಿದ್ದಾರಂತೆ. 1.5 ತಿಂಗಳು ಸಂದೀಪ್ಗೆ ಚಿತ್ರಹಿಂಸೆ ಕೊಟ್ಟಿರೋ ಆರೋಪ ಕೇಳಿ ಬಂದಿದೆ. ನೀನೇ ಹಣ ಎಗರಿಸಿದ್ಯಾ ಅಂತ ಹೇಳಿ ಚಿತ್ರಹಿಂಸೆ ಕೊಟ್ಟಿದ್ದಾರಂತೆ. 400 ಕೋಟಿ ಕೊಡದೇ ಇದ್ರೆ ಜೀವ ತೆಗಿತೀವಿ ಅಂತ ಬೆದರಿಕೆ ಕೂಡ ಹಾಕಿದಾರಂತೆ. ಅಪಹರಣಕಾರರಿಂದ ತಪ್ಪಿಸ್ಕೊಂಡು ಬಂದು ನಾಸಿಕ್ ಪೊಲೀಸ್ ಠಾಣೆಗೆ ಈ ಸಂದೀಪ್ ಪಾಟೀಲ್ ದೂರು ಕೊಡ್ತಾರೆ. ಈ ನೋಡಿ, ಬಹಳ ರೋಚಕವಾಗಿ ಈ ದರೋಡೆ ಕೇಸ್ ಬೆಳಕಿಗೆ ಬಂತು. ಈ ಸಂದೀಪ್ ಪಾಟೀಲ್ ನನ್ನನ್ನು 400 ಕೋಟಿ ರೂಪಾಯಿ ನೀನೇ ಅಪಹರಣ ಮಾಡಿದ್ಯಾ ಅಂತ ಹಿಂಸೆ ಕೊಟ್ಟಿದ್ದಾರೆ ಅಂತ ಹೇಳಿದ ಕಾರಣಕ್ಕೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಘಟನೆ ಬೆಳಕಿಗೆ ಬಂದಿದೆ. ಇದೀಗ ಮಹಾರಾಷ್ಟ್ರ ಸರ್ಕಾರ ಈ ಕೇಸನ್ನು ಗಂಭೀರವಾಗಿ ಪರಿಗಣಿಸಿದೆ. 400 ಕೋಟಿ ರಾಬರಿ ಕೇಸ್ ತನಿಖೆಗಾಗಿ SIT ರಚನೆ ಮಾಡಿದೆ. ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಆದೇಶವನ್ನು ಕೊಟ್ಟಿದ್ದಾರೆ. ತನಿಖೆಗೆ ಸಹಕಾರ ಕೊಡಿ ಅಂತ ಬೆಳಗಾವಿ SP ಮತ್ತು ಗೋವಾ ಪೊಲೀಸರ ಸಹಕಾರವನ್ನು ಕೇಳಿದ್ದಾರೆ. ಮಹಾರಾಷ್ಟ್ರ ಸರ್ಕಾರ ಸ್ಥಳೀಯ ಸಂಸ್ಥೆ ಚುನಾವಣೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಈ ಹಣ ಏನಾದರೂ ಯಾರಿಂದಲಾದರೂ ಈ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಬಳಕೆ ಆಯ್ತಾ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ. ಎಲ್ಲ ಆಯಾಮಗಳಲ್ಲಿ ತನಿಖೆ ನಡೆಸಬೇಕು ಅಂತ ಮಹಾರಾಷ್ಟ್ರ ಸರ್ಕಾರ ಆದೇಶವನ್ನು ಕೊಟ್ಟಿದೆ. ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಆದೇಶವನ್ನು ಕೊಟ್ಟಿದ್ದಾರೆ. ಆರೋಪಿಗಳ ಚಿತ್ರವನ್ನು ನೋಡ್ತಾ ಇದ್ದೀರಾ. ಇವರು ಆರೋಪಿಗಳು ಅಂತ ಹೇಳಲಾಗಿದೆ. ಸುಮಾರು 5 ಜನರನ್ನ ಬಂಧಿಸಿದ್ದಾರೆ ಪೊಲೀಸರು. ಇನ್ನೂ 2 ತಲಾಶ್ ಮಾಡ್ತಾ ಇದ್ದಾರೆ. ಲೆಟ್ಸ್ ಗೆಟ್ ಬ್ಯಾಕ್ ಟು ಮೈಲಾರಿ ಪ್ರತಾಪ್. ಮೈಲಾರಿ, ಈ ಹಣ ಯಾರಿಗೆ ಸೇರಿದ್ದು, ಇದನ್ನು ಕಂಟೈನರಲ್ಲಿ ಯಾಕೆ ಸಾಗಿಸ್ತಾ ಇದ್ರು ಅನ್ನೋದು ಮಾತ್ರ ಬಹಳ ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ಒಂದು ಹೆಸರು ಹೇಳ್ತಾರೆ ಇಂಥವ್ರಿಗೆ ಸೇರಿದ್ದು ಅಂತ, ಆದರೆ ಅದು ನಿಜಕ್ಕೂ ಅವ್ರಿಗೆ ಸೇರಿದ್ದ? ಅವ್ರು ಯಾಕೆ ಉದ್ಯಮಿ ಯಾಕೆ ಇದನ್ನು ಕಂಟೈನರಲ್ಲಿ ಕಳಿಸ್ತಾ ಇದ್ರು ಅನ್ನೋ ಪ್ರಶ್ನೆ. ಇದು ಮಹಾರಾಷ್ಟ್ರದಲ್ಲಿ ನಡೆದಂತಹ ಆ ಚುನಾವಣೆಗೆ ಏನಾದರೂ ಬಳಕೆ ಆಗ್ತಾ ಇತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಒಟ್ಟಿನಲ್ಲಿ ಈಗ ಪೊಲೀಸರ ತನಿಖೆ ಯಾವ ನಿಟ್ಟಿನಲ್ಲಿ ಸಾಗಿದೆ ಮೈಲಾರಿ? ಖಂಡಿತ ಶ್ರೀಲಕ್ಷ್ಮಿ, ಏನು ಈ ಒಂದು ಪ್ರಕರಣ 2025 ಅಕ್ಟೋಬರ್ 16ರಂದು ಈ ಒಂದು ಪ್ರಕರಣ ನಡೆದಿರ ಬಗ್ಗೆ ಮಾಹಿತಿ ಕೂಡ ನಡೆದಿರುವಂಥದ್ದು. ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವಂಥ ಮಹಾರಾಷ್ಟ್ರ ಸರ್ಕಾರ ಜೊತೆಗೆ ಬೆಳಗಾವಿ ಮತ್ತು ಏನು ಗೋವಾದವರು ಈಗ ಪ್ರಕರಣದ ಬೆನ್ನನ್ನು ಕೂಡ ಬಿದ್ದಿರುವಂಥದ್ದು. ಪ್ರಮುಖವಾಗಿ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ 5 ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ. ಉಳಿದಂಥ 2 ಪ್ರಮುಖ ಆರೋಪಿಗಳು ಸದ್ಯ ನಾಪತ್ತೆ ಆಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಕಿಶೋರ್ ಶೇಟ್, ಏನು ಹಣ ಇದೆ, ಹಣದ ಮಾಲೀಕ ಏನಿದ್ದಾನೆ ಅನ್ನೋ ಒಂದು ಮಾಹಿತಿ ಇದೆ, ಆತ ಕೂಡ ನಾಪತ್ತೆ ಆಗಿರುವಂಥದ್ದು. ಆತ ಏನಾದರೂ ಸಿಕ್ಕರೆ ಇದು ನಿಜವಾಗಲೂ 400 ಕೋಟಿ ದರೋಡೆ ಆಗಿತ್ತ ಅಥವಾ ಏನಾದರೂ ಸುಳ್ಳು ಕಥೆಯನ್ನು ಕಟ್ಟಿದ್ರ, ಜೊತೆಗೆ ಎಲ್ಲ ಆಯಾಮಗಳ ತನಿಖೆಯನ್ನು ಕೂಡ ಅಂದರೆ ಫ್ಯಾಕ್ಟ್ ಚೆಕ್ಕನ್ನು ಕೂಡ ಮಹಾರಾಷ್ಟ್ರ ಪೊಲೀಸರು ಸದ್ಯ ಮಾಡ್ತಿರುವಂಥದ್ದು. ಜೊತೆಗೆ ಬೆಳಗಾವಿಯ ಪೊಲೀಸರು ಕೂಡ ಈಗಾಗಲೇ ನಾಸಿಕ್ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಅಲ್ಲಿ ಮಾಹಿತಿ ಕಲೆಯನ್ನು ಹಾಕುವಂಥ ಕೆಲಸವನ್ನು ಕೂಡ ಸದ್ಯ ಮಾಡ್ತಿರುವಂಥದ್ದು. ಅಲ್ಲಿಯೇ ಆರೋಪಿಗಳನ್ನು ವಶಕ್ಕೆ ಪಡೆದು ಏನು ಮಾಹಿತಿಯನ್ನು ಪಡೆದುಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಿರುವಂಥದ್ದು. ಆದರೆ ಮಹಾರಾಷ್ಟ್ರ ಸರ್ಕಾರ ಅಲ್ಲಿರುವಂಥ ನಾಸಿಕ್ ಪೊಲೀಸರು ಸರಿಯಾದಂಥ ರೆಸ್ಪಾನ್ಸನ್ನು ಕೊಡ್ತಾ ಇಲ್ಲ ಅನ್ನೋ ಒಂದು ಆರೋಪ ಸದ್ಯ ಇರುವಂಥದ್ದು. ಸದ್ಯ ಈಗಾಗಲೇ ಮಹಾರಾಷ್ಟ್ರ ಸರ್ಕಾರ ಕೂಡ ಗಂಭೀರವಾಗಿ ಪರಿಗಣಿಸಿರುವಂಥದ್ದು. ಈಗಾಗಲೇ SIT ತನಿಖೆಯನ್ನು ಮಾಡಿ ಇದು ಪೂರ್ವಾಪರ ನಿಜವಾಗಲೂ ಚೋರ್ಲಾ ಘಾಟ್ನಲ್ಲಿ ಈ ಒಂದು ಹಣ ಕಳ್ಳತನ ಆಗಿದೆಯಾ, 400 ಕೋಟಿ ನಿಜವಾಗಲೂ ಸಾಗಿಸಲಾಗ್ತಿತ್ತ, ಆದರೂ ಒಂದು ವೇಳೆ ಈ ಒಂದು ಹಣವನ್ನು ನಿಜವಾಗ್ಲೂ ಸಾಗಿಸಿದ್ರೆ ಅದು ಎಲ್ಲಿ ಹೋಯ್ತು, ಒಂದು ವೇಳೆ ಚೋರ್ಲಾ ಘಾಟ್ ಮೂಲಕ ಬಂದರೆ ಅದು ಬೆಳಗಾವಿಗೆ ಬರಬೇಕು, ಬೆಳಗಾವಿಯಿಂದ ಬೇರೆ ಕಡೆ ಹೋಗಬೇಕು, ನಿಜವಾಗ್ಲೂ ಅದು ಬೇರೆ ಕಡೆ ಎಲ್ಲಾದರೂ ಹೋಯ್ತಾ ಅಥವಾ ಮಹಾರಾಷ್ಟ್ರದಲ್ಲಿ ಇತ್ತೀಚೆಗೆ ಚುನಾವಣೆ ನಡೀತು, ಆ ಒಂದು ಚುನಾವಣೆಗೆ ಈ ಒಂದು ಹಣ ಬಳಕೆ ಆಯಿತು ಅನ್ನೋದ್ರ ಬಗ್ಗೆ ಕೂಡ ಎಲ್ಲ ಸತ್ಯಾಂಶಗಳು ಕೂಡ ಪೊಲೀಸ್ ತನಿಖೆಯಿಂದ ಹೊರಬರುತ್ತೆ. ಆದರೆ ಸದ್ಯ ಎಲ್ಲವೂ ಕೂಡ ನಿಗೂಢ ಆಗಿರುವಂಥದ್ದು. ಈ ಒಂದು ಪ್ರಕರಣವನ್ನು ಕೂಡ 3 ರಾಜ್ಯಗಳು ಗಂಭೀರವಾಗಿ ಪರಿಗಣಿಸಿರುವಂಥದ್ದು. ಎಲ್ಲ ಅಂದರೆ 2 ರಿಂದ 3 ತಿಂಗಳ ಅವಧಿಯಲ್ಲಿ ಇರುವಂಥ CC ಕ್ಯಾಮ್ರಾ
ಕ್ಯಾಮ್ರಾಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಸದ್ಯ ಎಲ್ಲ 3 ರಾಜ್ಯಗಳ ಪೊಲೀಸರು ಸದ್ಯ ಮಾಡ್ತಿರುವಂಥದ್ದು. ಜೊತೆಗೆ ಕಿಶೋರ್ ಶೇಟ್ ಏನಿದ್ದಾನೆ ನಾಪತ್ತೆಯಾಗಿದ್ದಾನೆ, ಆತ ಸಿಕ್ಕರೆ ಇದೆಲ್ಲ ಪ್ರಕರಣ ಕೂಡ ಬಯಲಾಗುತ್ತೆ ಅನ್ನೋದು ಕೂಡ ಇರುವಂಥದ್ದು. ಶ್ರೀಲಕ್ಷ್ಮಿ, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ಮೈಲಾರಿ. ನೋಡಿ, ಇದು ಯಾವುದೇ ಹಾಲಿವುಡ್ ಸಿನಿಮಾವನ್ನು ಆಲ್ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ಎಸ್ ಮೈಲಾರಿ, ಡೀಟೇಲ್ಸ್ ಕೊಡ್ತಾ ಇದ್ದ ಹಾಗೆ ಅತಿ ದೊಡ್ಡ ರಾಬರಿ ಕೇಸ್ ಹೇಗೆ ಬೆಳಕಿಗೆ ಬಂತು ಅನ್ನೋದೇ ರಣರೋಚಕ. ರಾಬರಿ ಬಳಿಕ ನಾಸಿಕ್ ಮೂಲದ ಸಂದೀಪ್ ಪಾಟೀಲ್ ಅನ್ನುವಂಥ ವ್ಯಕ್ತಿಯನ್ನ ಕಿಡ್ನ್ಯಾಪ್ ಮಾಡಲಾಗತ್ತೆ. ಬಿಲ್ಡರ್ ಕಿಶೋರ್ ಸಹಚರರು ಈ ಸಂದೀಪ್ ಪಾಟೀಲ್ ನನ್ನ ಅಪಹರಣ ಮಾಡಿದ್ರು ಅಂತ ಹೇಳಲಾಗತ್ತೆ. ಕಂಟೈನರ್ ಹೈಜಾಕ್ಗೆ ನೀನೇ ಕಾರಣ ಅಂತ ಈ ಸಂದೀಪ್ ಪಾಟೀಲ್ ಅನ್ನೋ ವ್ಯಕ್ತಿಗೆ ಹಿಂಸೆ ಕೊಟ್ಟಿದ್ದಾರಂತೆ. 1.5 ತಿಂಗಳು ಸಂದೀಪ್ಗೆ ಚಿತ್ರಹಿಂಸೆ ಕೊಟ್ಟಿರೋ ಆರೋಪ ಕೇಳಿ ಬಂದಿದೆ. ನೀನೇ ಹಣ ಎಗರಿಸಿದ್ಯಾ ಅಂತ ಹೇಳಿ ಚಿತ್ರಹಿಂಸೆ ಕೊಟ್ಟಿದ್ದಾರಂತೆ. 400 ಕೋಟಿ ಕೊಡದೇ ಇದ್ರೆ ಜೀವ ತೆಗಿತೀವಿ ಅಂತ ಬೆದರಿಕೆ ಕೂಡ ಹಾಕಿದಾರಂತೆ. ಅಪಹರಣಕಾರರಿಂದ ತಪ್ಪಿಸ್ಕೊಂಡು ಬಂದು ನಾಸಿಕ್ ಪೊಲೀಸ್ ಠಾಣೆಗೆ ಈ ಸಂದೀಪ್ ಪಾಟೀಲ್ ದೂರು ಕೊಡ್ತಾರೆ. ಈ ನೋಡಿ, ಬಹಳ ರೋಚಕವಾಗಿ ಈ ದರೋಡೆ ಕೇಸ್ ಬೆಳಕಿಗೆ ಬಂತು. ಈ ಸಂದೀಪ್ ಪಾಟೀಲ್ ನನ್ನನ್ನು 400 ಕೋಟಿ ರೂಪಾಯಿ ನೀನೇ ಅಪಹರಣ ಮಾಡಿದ್ಯಾ ಅಂತ ಹಿಂಸೆ ಕೊಟ್ಟಿದ್ದಾರೆ ಅಂತ ಹೇಳಿದ ಕಾರಣಕ್ಕೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಘಟನೆ ಬೆಳಕಿಗೆ ಬಂದಿದೆ. ಇದೀಗ ಮಹಾರಾಷ್ಟ್ರ ಸರ್ಕಾರ ಈ ಕೇಸನ್ನು ಗಂಭೀರವಾಗಿ ಪರಿಗಣಿಸಿದೆ. 400 ಕೋಟಿ ರಾಬರಿ ಕೇಸ್ ತನಿಖೆಗಾಗಿ SIT ರಚನೆ ಮಾಡಿದೆ. ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಆದೇಶವನ್ನು ಕೊಟ್ಟಿದ್ದಾರೆ. ತನಿಖೆಗೆ ಸಹಕಾರ ಕೊಡಿ ಅಂತ ಬೆಳಗಾವಿ SP ಮತ್ತು ಗೋವಾ ಪೊಲೀಸರ ಸಹಕಾರವನ್ನು ಕೇಳಿದ್ದಾರೆ. ಮಹಾರಾಷ್ಟ್ರ ಸರ್ಕಾರ ಸ್ಥಳೀಯ ಸಂಸ್ಥೆ ಚುನಾವಣೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಈ ಹಣ ಏನಾದರೂ ಯಾರಿಂದಲಾದರೂ ಈ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಬಳಕೆ ಆಯ್ತಾ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ. ಎಲ್ಲ ಆಯಾಮಗಳಲ್ಲಿ ತನಿಖೆ ನಡೆಸಬೇಕು ಅಂತ ಮಹಾರಾಷ್ಟ್ರ ಸರ್ಕಾರ ಆದೇಶವನ್ನು ಕೊಟ್ಟಿದೆ. ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಆದೇಶವನ್ನು ಕೊಟ್ಟಿದ್ದಾರೆ. ಆರೋಪಿಗಳ ಚಿತ್ರವನ್ನು ನೋಡ್ತಾ ಇದ್ದೀರಾ. ಇವರು ಆರೋಪಿಗಳು ಅಂತ ಹೇಳಲಾಗಿದೆ. ಸುಮಾರು 5 ಜನರನ್ನ ಬಂಧಿಸಿದ್ದಾರೆ ಪೊಲೀಸರು. ಇನ್ನೂ 2 ತಲಾಶ್ ಮಾಡ್ತಾ ಇದ್ದಾರೆ. ಲೆಟ್ಸ್ ಗೆಟ್ ಬ್ಯಾಕ್ ಟು ಮೈಲಾರಿ ಪಟಾತ್. ಮೈಲಾರಿ, ಈ ಹಣ ಯಾರಿಗೆ ಸೇರಿದ್ದು, ಇದನ್ನು ಕಂಟೈನರಲ್ಲಿ ಯಾಕೆ ಸಾಗಿಸ್ತಾ ಇದ್ರು ಅನ್ನೋದು ಮಾತ್ರ ಬಹಳ ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ಒಂದು ಹೆಸರು ಹೇಳ್ತಾರೆ ಇಂಥವ್ರಿಗೆ ಸೇರಿದ್ದು ಅಂತ, ಆದರೆ ಅದು ನಿಜಕ್ಕೂ ಅವ್ರಿಗೆ ಸೇರಿದ್ದ? ಅವ್ರು ಯಾಕೆ ಉದ್ಯಮಿ ಯಾಕೆ ಇದನ್ನು ಕಂಟೈನರಲ್ಲಿ ಕಳಿಸ್ತಾ ಇದ್ರು ಅನ್ನೋ ಪ್ರಶ್ನೆ. ಇದು ಮಹಾರಾಷ್ಟ್ರದಲ್ಲಿ ನಡೆದಂತಹ ಆ ಚುನಾವಣೆಗೆ ಏನಾದರೂ ಬಳಕೆ ಆಗ್ತಾ ಇತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಒಟ್ಟಿನಲ್ಲಿ ಈಗ ಪೊಲೀಸರ ತನಿಖೆ ಯಾವ ನಿಟ್ಟಿನಲ್ಲಿ ಸಾಗಿದೆ ಮೈಲಾರಿ? ಖಂಡಿತ ಶ್ರೀಲಕ್ಷ್ಮಿ, ಏನು ಈ ಒಂದು ಪ್ರಕರಣ 2025 ಅಕ್ಟೋಬರ್ 16ರಂದು ಈ ಒಂದು ಪ್ರಕರಣ ನಡೆದಿರ ಬಗ್ಗೆ ಮಾಹಿತಿ ಕೂಡ ನಡೆದಿರುವಂಥದ್ದು. ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವಂಥ ಮಹಾರಾಷ್ಟ್ರ ಸರ್ಕಾರ ಜೊತೆಗೆ ಬೆಳಗಾವಿ ಮತ್ತು ಏನು ಗೋವಾದವರು ಈಗ ಪ್ರಕರಣದ ಬೆನ್ನನ್ನು ಕೂಡ ಬಿದ್ದಿರುವಂಥದ್ದು. ಪ್ರಮುಖವಾಗಿ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ 5 ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ. ಉಳಿದಂಥ 2 ಪ್ರಮುಖ ಆರೋಪಿಗಳು ಸದ್ಯ ನಾಪತ್ತೆ ಆಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಕಿಶೋರ್ ಶೇಟ್, ಏನು ಹಣ ಇದೆ, ಹಣದ ಮಾಲೀಕ ಏನಿದ್ದಾನೆ ಅನ್ನೋ ಒಂದು ಮಾಹಿತಿ ಇದೆ, ಆತ ಕೂಡ ನಾಪತ್ತೆ ಆಗಿರುವಂಥದ್ದು. ಆತ ಏನಾದರೂ ಸಿಕ್ಕರೆ ಇದು ನಿಜವಾಗಲೂ 400 ಕೋಟಿ ದರೋಡೆ ಆಗಿತ್ತ ಅಥವಾ ಏನಾದರೂ ಸುಳ್ಳು ಕಥೆಯನ್ನು ಕಟ್ಟಿದ್ರ, ಜೊತೆಗೆ ಎಲ್ಲ ಆಯಾಮಗಳ ತನಿಖೆಯನ್ನು ಕೂಡ ಅಂದರೆ ಫ್ಯಾಕ್ಟ್ ಚೆಕ್ಕನ್ನು ಕೂಡ ಮಹಾರಾಷ್ಟ್ರ ಪೊಲೀಸರು ಸದ್ಯ ಮಾಡ್ತಿರುವಂಥದ್ದು. ಜೊತೆಗೆ ಬೆಳಗಾವಿಯ ಪೊಲೀಸರು ಕೂಡ ಈಗಾಗಲೇ ನಾಸಿಕ್ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಅಲ್ಲಿ ಮಾಹಿತಿ ಕಲೆಯನ್ನು ಹಾಕುವಂಥ ಕೆಲಸವನ್ನು ಕೂಡ ಸದ್ಯ ಮಾಡ್ತಿರುವಂಥದ್ದು. ಅಲ್ಲಿಯೇ ಆರೋಪಿಗಳನ್ನು ವಶಕ್ಕೆ ಪಡೆದು ಏನು ಮಾಹಿತಿಯನ್ನು ಪಡೆದುಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಿರುವಂಥದ್ದು. ಆದರೆ ಮಹಾರಾಷ್ಟ್ರ ಸರ್ಕಾರ ಅಲ್ಲಿರುವಂಥ ನಾಸಿಕ್ ಪೊಲೀಸರು ಸರಿಯಾದಂಥ ರೆಸ್ಪಾನ್ಸನ್ನು ಕೊಡ್ತಾ ಇಲ್ಲ ಅನ್ನೋ ಒಂದು ಆರೋಪ ಸದ್ಯ ಇರುವಂಥದ್ದು. ಸದ್ಯ ಈಗಾಗಲೇ ಮಹಾರಾಷ್ಟ್ರ ಸರ್ಕಾರ ಕೂಡ ಗಂಭೀರವಾಗಿ ಪರಿಗಣಿಸಿರುವಂಥದ್ದು. ಈಗಾಗಲೇ SIT ತನಿಖೆಯನ್ನು ಮಾಡಿ ಇದು ಪೂರ್ವಾಪರ ನಿಜವಾಗಲೂ ಚೋರ್ಲಾ ಘಾಟ್ನಲ್ಲಿ ಈ ಒಂದು ಹಣ ಕಳ್ಳತನ ಆಗಿದೆಯಾ, 400 ಕೋಟಿ ನಿಜವಾಗಲೂ ಸಾಗಿಸಲಾಗ್ತಿತ್ತ, ಆದರೂ ಒಂದು ವೇಳೆ ಈ ಒಂದು ಹಣವನ್ನು
ನಿಜವಾಗ್ಲೂ ಸಾಗಿಸಿದ್ರೆ ಅದು ಎಲ್ಲಿ ಹೋಯ್ತು, ಒಂದು ವೇಳೆ ಚೌರ್ಲಘಾಟ್ ಮೂಲಕ ಬಂದರೆ ಅದು ಬೆಳಗಾವಿಗೆ ಬರಬೇಕು, ಬೆಳಗಾವಿಯಿಂದ ಬೇರೆ ಕಡೆ ಹೋಗಬೇಕು, ನಿಜವಾಗ್ಲೂ ಅದು ಬೇರೆ ಕಡೆ ಎಲ್ಲಾದರೂ ಹೋಯ್ತಾ, ಅಥವಾ ಮಹಾರಾಷ್ಟ್ರದಲ್ಲಿ ಇತ್ತೀಚೆಗೆ ಚುನಾವಣೆ ನಡೀತು, ಆ ಒಂದು ಚುನಾವಣೆಗೆ ಈ ಒಂದು ಹಣ ಬಳಕೆ ಆಯಿತು ಅನ್ನೋದ್ರ ಬಗ್ಗೆ ಕೂಡ ಎಲ್ಲ ಸಂತೋಷಗಳು ಕೂಡ ಪೊಲೀಸ್ ತನಿಖೆಯಿಂದ ಹೊರಬರುತ್ತೆ. ಆದರೆ ಸದ್ಯ ಎಲ್ಲವೂ ಕೂಡ ನಿಗೂಢ ಆಗಿರುವಂಥದ್ದು. ಈ ಒಂದು ಪ್ರಕರಣವನ್ನು ಕೂಡ 3 ರಾಜ್ಯಗಳು ಗಂಭೀರವಾಗಿ ಪರಿಗಣಿಸಿರುವಂಥದ್ದು. ಎಲ್ಲ ಅಂದರೆ 2 ರಿಂದ 3 ತಿಂಗಳ ಅವಧಿಯಲ್ಲಿ ಇರುವಂಥ CC ಕ್ಯಾಮ್ರಾಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಸದ್ಯ ಎಲ್ಲ 3 ರಾಜ್ಯಗಳ ಪೊಲೀಸರು ಸದ್ಯ ಮಾಡ್ತಿರುವಂಥದ್ದು. ಜೊತೆಗೆ ಕಿಶೋರ್ ಶೇಟ್ ಏನಿದ್ದಾನೆ ನಾಪತ್ತೆಯಾಗಿದ್ದಾನೆ, ಆತ ಸಿಕ್ಕರೆ ಇದೆಲ್ಲ ಪ್ರಕರಣ ಕೂಡ ಬಯಲಾಗುತ್ತೆ ಅನ್ನೋದು ಕೂಡ ಇರುವಂಥದ್ದು. ಶ್ರೀಲಕ್ಷ್ಮಿ, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ಮೈಲಾರಿ. ನೋಡಿ, ಇದು ಯಾವುದೇ ಹಾಲಿವುಡ್ ಸಿನಿಮಾವನ್ನು